ಗಾಯ್ಸ್, ಈಗ ತಾನೇ ನಾವು ಟ್ರೈನಿಂಗ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ನ ಭೇಟಿಯಾಗಿ ಅವನಿಂದ ಅಲ್ಲಿಂದ ಬೇರೆ ಕಡೆ ಹೋಗೋಣ ಬನ್ನಿ. ಚಿಡ್ಡಿ ಹಾಯ್ ಗಾಯ್ಸ್, ಈಗ ನಾವು ಸ್ವಲ್ಪ ಗಾಡಿಗೆ ರೆಸ್ಟ್ ಕೊಡೋಣ ಅಂತ ಬಂದು ಇಲ್ಲಿ ಹೈವೇ ರೋಡ್ ಹತ್ರ ದಾಬಾ ಹತ್ರ ಕುತ್ಕೊಂಡಿದ್ದೀವಿ. ಕುತ್ಕೊಂಡು ನನ್ನ ಫ್ರೆಂಡ್ ಏನು ತಿಂತಾ ಇದ್ದಾನೆ ಅಂತ ನೋಡಿ. ಏನು ತಿಂತಾ ಇದೆಯೋ ಪಾಪ, ಅವನಿಗೆ ಬಂದಬೇಕಂತೆ, ಅದಕ್ಕೆ ಬಂದು ತಿಂತಾ ಇದ್ದಾನೆ, ನೀವು ನೋಡ್ತಾ ಇರ್ಬೋದು. ಸೊ ಇನ್ನೊಂದು ಬಂದು ನನಗೋಸ್ಕರ ಕಾಯ್ತಾ ಇದೆ. ಸೊ ಕಾಫಿ ಟೀ ಬಂದು ತಿಂದ್ಕೊಂಡು ನೆಕ್ಸ್ಟ್ ನಾವು ಸಕಲೇಶ್ಪುರಕ್ಕೆ ರೀಚ್ ಆಗ್ತೀವಿ. ಸಿಗೋಣ. ಇನ್ನೂ ಸಕಲೇಶ್ಪುರಕ್ಕೆ ರೀಚ್ ಆಗಿಲ್ಲ. ನೀವು ನೋಡ್ತಿರ್ಬೋದು ಮಾರ್ನಿಂಗ್ ವೆದರ್ 6 o'clock ಯಾವ ಥರ ಇದೆ ನೋಡಿ. ವೆದರು ಸಖತ್ತಾಗಿದೆ, ವೆದರ್ ಮಾತ್ರ. ಗೈಸ್, ಏನು ವಿಷಯ ಅಂದರೆ ನನ್ನ ಫ್ರೆಂಡ್ ಬೇರೆ ಆಗಿಂದ ನನ್ನ ಬೇಗ ಬಾ ಬೇಗ ಬಾ ಅಂತ ಕರೀತಾ ಇದ್ದಾನೆ. ಅವ್ನು ಯಾಕೆ ಬೇಗ ಬಾ ಅಂತ ಕರೀತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಮೇನ್ ರೋಡ್ ಹತ್ರ ಇದ್ದೀನಿ, ಅವನು ಒಳಗೋಗಿದ್ದಾನೆ. ಬನ್ನಿ ಗೈಸ್ ನೋಡೋಣ. ಸೊ ಅವನು ಆ ಥರ ಏನು ತೋರಿಸ್ತಾ ಇದ್ದಾನೆ. ಏನೋ ಇದೆ, ಕಾಫಿ ತೋಟ ಚೆನ್ನಾಗಿದೆ, ಬಟ್ ಓನರ್ ಬಂದರೆ ಹೊಡೆದು ಕಳಿಸ್ತಾರೆ, ಯಾರು ಅಂತ ಗೊತ್ತಿಲ್ಲಲ್ಲ. ಓ ಗೈಸ್, ಏನಕ್ಕೆ ಹೇಳು ಕರೀತಾ ಇರೋದು? ಏನೋ ತೋರಿಸ್ತೀನಿ ಅಂದಲ್ಲ, ಏನು ಹೇಳು? ಅಲ್ಲ, ನೀನು ಬೇರೆ ಏನೋ ಹಂಗೆ ಕರೆದಿದ ತಕ್ಷಣ ನಾನು ಬೇರೆ ನಮ್ಮ ಆಡಿಯನ್ಸ್ಗೆ ಏನೇನು ಹೇಳ್ಬಿಟ್ಟೆ. ಏನಿಲ್ಲ ಬಿಡು, ಏನಿಲ್ಲ ಗೈಸ್, ಆ್ಯಕ್ಚುಲಿ ಅವ್ನು ನೋಡಿದ್ರೆ ಏನಿಲ್ಲ ಅಂತ ಪುಂಗ್ತಾ ಇದ್ದಾನೆ. ನಾವು ಕರೆಕ್ಟಾಗಿ ಹೇಳೋ. ಏನಿಲ್ಲ ಬಿಡು. ಏನಿಲ್ವಾ? ವಾವ್ ವಿಡಿಯೋ ಮಾಡಲಿ ಗೈಸ್, ಒಂದು ವೀಡಿಯೋ ಮಾಡೋಕ್ಕಾದವನಂತೆ. ಗೈಸ್ ನೋಡಿ ಗೈಸ್, ಎಷ್ಟು ಸಕ್ಕತ್ತಾಗಿದೆ. ವಾವ್, ಗಜಿಬಿಜಿ ಆಗ್ತಾ ಇದೆಯಾ? ಯಾಕೆ? ಇಲ್ಲಿ ಹಿಂದೆ ತಿರ್ಗೋ. ಓಯ್ ತಿರ್ಗು, ಹೇಳ್ತೀನಿ. ಏನಕ್ಕೆ? ಅಲ್ಲಿ ನೋಡಿ ಗೈಸ್, ಇನ್ನೂ ನೋಡೋಕ್ಕೆ ಬೇಜನ್ ಫೇಸ್ ಇದೆ, ಸಾರಿ ಪ್ಲೇಸ್ ಇದೆ. ಬಾ ಅಂತ ಕರೀತಾ ಇದ್ದಾನೆ. ಆಲ್ರೆಡಿ ಇಲ್ಲೇ ಟೈಮ್ ಆಯಿತು ಅಂತ. ವರ್ರೆ ವಾ, ಸಕ್ಕತ್ತಾಗಿದೆ ವೆದರ್ ಮಾತ್ರ. ಗೈಸ್, ನೀವು ನೋಡ್ತಾ ಇರ್ಬೋದು, ಈಗ ನಾವು ಬಿಸ್ಲಿ ಘಾಟ್ಗೆ ಹೋಗ್ತಾ ಇದ್ದೀವಿ. ಸೊ ಬಿಸ್ಲಿ ಘಾಟ್ಗೆ ಹೋಗೋಕ್ಕಿಂತ ಮುಂಚೆ ಇದು ರೋಡ್ ಬರುತ್ತೆ. ಸೊ ಇಲ್ಲಿ ರೋಡಲ್ಲಿ ನೀವು ಹೋಗ್ಬೇಕಾದ್ರೆ ವೆದರ್ ನೀವು ನೋಡ್ಬೋದು, ಸಕ್ಕತ್ತಾಗಿದೆ, ಅಲ್ಟಿಮೇಟ್ ಆಗಿದೆ. ಸೊ ಹಂಗೆ ನಮ್ಮ ಹುಡುಗ ನೋಡಿ ಸ್ವಲ್ಪ ಹ್ಯಾಂಡ್ಸಮ್ ಆಗಿದೆ. ಇನ್ನೂ 28 ವರ್ಷ, ಮದುವೆ ಆಗಿಲ್ಲ. ಸ್ವಲ್ಪ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಸಕ್ಕತ್ತ ಬಾಹುಬಲಿ ನೋಡ್ತೀರಿ, 360 ಡಿಗ್ರಿ. ಗಾಯ್ಸ್, ಸಕ್ಕತ್ತಾಗಿದೆ. ಈ ಬೆಟ್ಟ ಹೆಸರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ನೋಡಿ, ಇಲ್ಲಿ ಈ ಥರ ಒಂದು ಮೂರ್ತಿ ಥರ ಇದೆ ಅದು, ಬಟ್ ಸಕ್ಕತ್ತಾಗಿದೆ ಈ ವೆದರ್ ಮಾತ್ರ. ಈ ಬೆಟ್ಟ ಹೆಸರು ಯಾರಿಗಾದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಕಲೇಶ್ಪುರ ರೂಟ್ ಯಾವುದದು? ಹೊಸಳ್ಳಿ ಬೆಟ್ಟ ಅಂತೆ. ನಿಯರ್ ಈ ಬೆಟ್ಟ ಕಾಣಿಸ್ತು ನಮಗೆ. ಈ ಬೆಟ್ಟನ ಅದು ಅಂತ ಗೊತ್ತಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮಾತ್ರ ನೋಡಿ ಗೈಸ್, ಅಲ್ಟಿಮೇಟ್ ಆಗಿದೆ ಬ್ಯಾಕ್ಗ್ರೌಂಡು. ಈಗ ಟೈಮ್ ಸುಮಾರು 8:30 9 ಗಂಟೆ ಆಗಿದೆ, ಬಟ್ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ರಿಯಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಸಕ್ಕತ್ತಲ್ಲ ವೀರಪ್ಪನ್? ಇಲ್ಲಿ ನೋಡಿ, ನಾನು ಮತ್ತು ನನ್ನ ಫ್ರೆಂಡ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ. ಸೂಪರ್ ಬಿಡ. ನಿಧಾನ. ಹೋಗ್ತಾ ಇದ್ದೀವಿ. ಹೊಸಳ್ಳಿ ಬೆಟ್ಟ ಎಲ್ಲಿ ಅಂತ ಕೇಳಿದ್ರೆ ಕೇಳೋರೆಲ್ಲ ಮುಂದೆ ಸರಿ, ನಾವು ಕೇಳ್ತಾ ಇದ್ದೀವಿ, ತೋರಿಸೋರೆಲ್ಲ ಮುಂದೆ ಅಂತ ತೋರಿಸ್ತಾ ಇದ್ದಾರೆ. ಹೊಸಳ್ಳಿ ಬೆಟ್ಟ ಮಾತ್ರ ಬರ್ತಾ ಇಲ್ಲ. ಆಲ್ರೆಡಿ 54 ಕಿಲೋಮೀಟ್ರ್ ನಾನು ನನ್ನ ಫ್ರೆಂಡು ಕಷ್ಟಪಡ್ಕೊಂಡು ಬಂದ್ಬಿಟ್ವಿ. ಫುಲ್ಲು ನೀವು ವೆದರ್ ಅಂತೂ ಕೇಳೋಕ್ಕೆ ಹೋಗಬೇಡಿ, ಆಮೇಲೆ ನೋಡೋಕ್ಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಮಸ್ತಾಗಿದೆ, ಖುಷಿ ಆಗ್ಬಿಡ್ತೀರಿ ಆಮೇಲೆ. ಗೈಸ್, ಹೊಸಳ್ಳಿ ಬೆಟ್ಟ. ಸೊ ಅಲ್ಲಿ ಗಾಡಿ ಹತ್ಸೋಕ್ಕಾಗಲಿಲ್ಲ, ಅದಕ್ಕೆ ನಾನು ಇಳ್ಕೊಂಬಿಟ್ಟೆ, ನನ್ನ ಫ್ರೆಂಡ್ ಇಳಿಸ್ಬಿಟ್ಟ. ನೋಡಿ, 2 ಹೆಲ್ಮೆಟ್ ನನ್ನ ಹತ್ರನೇ ಇದೆ. ಅವನು ಮಾತ್ರ ಹತ್ಬಿಟ್ಟು ಹೋಗ್ಬಿಟ್ಟಿದ್ದೇನೆ ಅಲ್ಲಿಗೆ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ.
ಹೊಸಮನೆ ಹಳ್ಳಿ ಬೆಟ್ಟವಿದು, ಸೌಂದರ್ಯಕ್ಕಿಂತ ಕಡಿಮೆ ಇಲ್ಲ, ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಒಂದಾಗಿದೆ. ಒಂದು ಬೆಂಗಳೂರು. ಹಾಯ್ ಗೈಸ್, ನಮ್ಮ ಫ್ರೆಂಡ್ನ ನೋಡ್ತಾ ಇರ್ಬೋದು. ಈಗ ತಾನೇ ಗಾಡಿಯಲ್ಲಿ ಬಿದ್ದೆದ್ದು ಬಂದವನೇ. ಅಲ್ಲಿ ಬ್ಲಡ್ ಬರ್ತಾ ಇದೆ ಕಾಲಲ್ಲಿ, ಗಾಡಿಯಲ್ಲಿ ನಿಂತಿದೆ. ಆ್ಯಕ್ಚುಲಿ ನನಗೂ ಏನೂ ಆಗಿಲ್ಲ, ನನಗೂ ಎಲ್ಲ ಸ್ವಲ್ಪ ಮೇಲ್ಮೇಲೆ ಅಷ್ಟೇ. ಬಟ್ ಗಾಯ್ಸ್, ಫೈನಲಿ ನಾವು ಫಾಲ್ಸ್ನ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಸೊ ಇದು ಮಳವಳ್ಳಿ ಫಾಲ್ಸ್ ಅಂತ ಕರೀತಾರೆ. ಮತ್ತು ಏನೋ ಈ ಫಾಲ್ಸ್ ಹೆಸರು ಮೂಕನಮನೆ ಫಾಲ್ಸ್ ಅಂತ. ಸೊ ಇದು ಬ್ರಿಡ್ಜ್ ಕೆಳಗಿಂದ ಹರಿಯುತ್ತೆ. ಸೊ ಸಾರಿ, ತುಂಬ ಹಳ್ಳ ಇದೆ ಬೇರೆ ನೋಡಿ, ಫುಲ್ ಕೆಸರು. ಸೊ ನೋಡಿ, ಅಲ್ಲಿ ಏನಿದೆಯಲ್ಲ, ಅಲ್ಲಿ ಜಲಪಾತ ಹರ್ಕೊಂಡು ಈ ಬ್ರಿಡ್ಜ್ ಕೆಳಗಿಂದ ನೀರು ಬರುತ್ತೆ. ಸೊ ಆಮೇಲೆ ಆ ನೀರು ಈ ಮಾರ್ಗವಾಗಿ ಹಿಂಗೆ ಹರಿಯುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಅದೇ ನೀರಲ್ಲಿ ನಾವು ಈಜಾಡ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ನೋಡ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದೀವಿ. ಯಾಕಂದರೆ ಯಾರೋ ಒಬ್ಬರು ಇವ್ರು ಹೇಳಿದರು, ಇಲ್ಲಿ ಮೊಸಳೆ ಇರೋವಂಥ ಚಾನ್ಸಸ್ ತುಂಬ ಇದೆ ಅಂತ. ಸೊ ಅಂದರು, ನಮ್ಮ ಖುಷಿಗೋಸ್ಕರ ನಾವು ಸ್ವಲ್ಪ ಆಟ ಆಡ್ತಾ ಇದ್ದೀವಿ. ವೀರಪ್ಪನ್ ಅಂತೂ ಇಂತೂ ಸ್ವಲ್ಪ ಈಗ ಮಡಿಕೇರಿಗೆ ತಲುಪಬೇಕಂತ ಸುಮಾರು 25 ಕಿಲೋಮೀಟ್ರು ಈ ಘಾಟ್ ಸೆಕ್ಷನಲ್ಲಿ ಹೊಡ್ಕೊಂಡು ಬಂದ್ವಿ. ಫುಲ್ಲು ಕತ್ತು, ಕೈ ಕಾಲು ಎಲ್ಲ ನೋವ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಸೈಡ್ಗೆ ಹಾಕಿದ್ವಿ. ಯಾಕೆ ನಾವು ಈ ಥರ ಗಾಡಿನ ಸೈಡ್ಗೆ ಹಾಕಿದ್ದೀವಿ ಅಂದರೆ ಸ್ವಲ್ಪ ಮೈಂಡ್ಗೆ ರಿಲ್ಯಾಕ್ಸ್ ಆಗಬೇಕು ಅಂತ. ಸೊ ನೀವು ನೋಡ್ತಿರ್ಬೋದು. ಸೊ ಈ ಒಂದು ಫಾಲ್ಸ್ನ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು. ಅದೇ ಖುಷಿಗೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ನಾವು ಖುಷಿ ಆಗೋಕ್ಕೆ ಇಲ್ಲಿಗೆ ಬಂದ್ವಿ. ಹೌದು, ಹುಷಾರು, ಜಾರ್ಗಿರ್ ಬಿದ್ದೀಯ, ಆಮೇಲೆ ಹುಷಾರು. ಈಗ ಮಡಿಕೇರಿಗೆ ತಲುಪಕ್ಕಿಂತ ಮುಂಚೆ ಸೋಮಾರ್ಪೇಟೆ ಅಂತ ಈ ಪ್ಲೇಸ್ ಹೆಸರು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಸೊ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ. ಸೊ ಈಗ ಡೈರೆಕ್ಟಾಗಿ ನಾಷ್ಟ ಮಾಡ್ತಾಯಿದ್ದೀವಿ. ಇಡ್ಲಿ ಮಾತ್ರ ಸಕ್ಕತ್ತಾಗಿದೆ. ಮತ್ತು ಪಲಾವ್ ನಮ್ಮ ಫ್ರೆಂಡ್ ತಿಂತಾ ಇದ್ದಾನೆ. ಅವರು ಹೇಳ್ತಾ ಇದ್ದಾನೆ ಪಲಾವ್ ಇನ್ನೂ ಸಕ್ಕತ್ತಾಗಿದೆ ಅಂತೆ. ಹೋಟೆಲಲ್ಲಿ ತಿಂತಾ ಇರಬೇಕಾದ್ರೆ ಇವ್ರು ಸಿಕ್ಕಿದ್ದಾರೆ. ಇವರು ಯಾವ ಊರವರು ಅಂತ ಗೊತ್ತಾಗ್ತಾ ಇಲ್ಲ. ಯಾರಾದರೆ ಇವರೇನಾದರೆ ಕಾಣೆಯಾಗಿದ್ದರೆ ಕಂಪ್ಲೇಂಟ್ ಕೊಟ್ಟರೆ ಸೋಮವಾರ ಪೇಟೆಗೆ ಬನ್ನಿ. ಸೊ ಇಲ್ಲೇ ಹೋಟೆಲಲ್ಲಿ ಮಲಗಿದ್ದಾರೆ. ಏನು ಬಾಸ್, ನಿಮ್ಮ ಅಭಿಪ್ರಾಯ ತಿಳಿಸಿ ಒಂದೆರಡು ಮಾತಲ್ಲಿ. ಬ್ರೇಕಪ್ ಆಗಿದೆಯಂತೆ. ಹಾಯ್ ಗಾಯ್ಸ್, ಈಗ ನಾವು ಇನ್ನು ಕೆಲವೇ ನಿಮಿಷಗಳಲ್ಲಿ ಮಡಿಕೇರಿಗೆ ರೀಚ್ ಆಗ್ತಾ ಇದ್ದೀವಿ. ನೀವು ನೋಡ್ಬೋದು. ಈಗಾಗಲೇ ನಾವು ಫೈನಲ್ ಆಗಿ ಯಾವುದಿದು ಮಡಿಕೇರಿಗೆ ಈಗ ಬಂದು. ಸೊ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು. ಅದು ಇಲ್ದಿರ ಎಲ್ಲ ಕೆಸರಾಗ್ಬಿಟ್ಟಿದೆ. ಸೊ ನಾವೊಂದು ರೂಮ್ನ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ, ಆ ರೂಮ್ ಯಾವ ಥರ ಇದೆ ತೋರಿಸ್ತೀನಿ. ಹಾಯ್ ಗಾಯ್ಸ್, ಈಗ ನೀವು ನೋಡ್ತಿರ್ಬೋದು ಫ್ರೆಶ್ ಆಗಿ ಸ್ನಾನ ಆದಮೇಲೆ ಒಂದು ಸ್ವಲ್ಪ ಚಿಕ್ಕ ನಿದ್ದೆ ಹಾಕೋಣ ಅಂತ. ಸೊ ಈಗ ಬೆಡ್ ಮೇಲೆ ನಾನು ಮಲಗಿದ್ದೀನಿ. ನನ್ನ ಫ್ರೆಂಡ್ ಸ್ನಾನಕ್ಕೆ ಹೋಗೋನೆ. ಸೊ ಅವ್ನು ಬರೋವರೆಗೂ ಒಂದು ಸ್ವಲ್ಪ ಚಿಕ್ಕ ನಿದ್ದೆ ಹಾಕ್ಬಿಟ್ಟು. ಹಾಯ್ ಗಾಯ್ಸ್, ಈಗ ಸಮಯ 6:30 ಆಗ್ತಾಯಿದೆ. ಸೊ ಇದು ರಾಜಸಿಕ್ನ ಉದ್ಯಾನವನ. ಸೊ ಇದು ಮಡಿಕೇರಿಯಲ್ಲಿದೆ. ಸೊ ಹೆಂಗಂದರೆ ಊಟಿ ಫೀಲ್ ಕೊಡ್ತಾಯಿದೆ. ನೋಡಿ, ಹೆಜ್ಜಿಂದ್ರ ನೋಡಿದ್ರೆ ಯಾವ ಥರ ಕಾಣಿಸುತ್ತೆ. ಮಡಿಕೇರಿನ ಸೊಬಗು. ಚಳಿ ಆಗ್ತೈತೆ ಇರೋದನ್ನ. ಸ್ವೀಟ್ ತಗೋಬೇಕಿತ್ತು ಅಷ್ಟೇ, ನೋಡೋಣ ಟೇಸ್ಟ್ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಕೂರ್ಗ್ ಸಿಟಿ. ಸೊ ಈಗ ನಾವು ಕೂರ್ಗ್ ಸಿಟಿಯಲ್ಲಿದ್ದೀವಿ. ಗಾಯ್ಸ್, ಎಲ್ಲ ಸಿಟಿಗಳಲ್ಲೂ ಹೇಗಿರುತ್ತೋ ಹಾಗೇನೇ ಇದೆ ಇಲ್ಲೇ.
ಅಲ್ಲೇ ಕಾರ್ ಪಾರ್ಕಿಂಗು, ಅಲ್ಲೇ ಗ್ಯಾಜೆಟ್ಸ್ ಅಂಗಡಿಗಳು, ಅಲ್ಲೇ ಹೋಟೆಲ್ಗಳು. ಸೊ ಸಿಕ್ಕಾಪಟ್ಟೆ ಮಳೆ ಎಲ್ಲ ಇದೇ ಥರ ಇದೆ. ಇದು ಕೂರ್ಗ್ ಸಿಟಿ. ನಾವು ಇಲ್ಲಿ ಹೋಟ್ಲಿಗೋಸ್ಕರ ಹುಡುಕಾಟ ಮಾಡ್ತಾಯಿದ್ದೀವಿ, ಹೊಟ್ಟೆ ಸಿಗ್ತಾ ಇದೆ. ಗಾಯ್ಸ್ ನೋಡಿ ಗೈಸ್ ಹೆಂಗಿದೆ ವೆದರು, ಯಪ್ಪ ಫುಲ್ಲು ಅಂದರೆ ಫುಲ್ಲು ಮಳೆ. ಈ ಮಳೆಯಲ್ಲಿ ನಾವು ಊಟಕ್ಕೆ ಪರದಾಡ್ತಾ ಇದ್ದೀವಿ, ಎಲ್ಲೂ ಹೋಟ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅರೆ ವಾ, ಗೈಸ್ ಫೈನಲಿ ನಾವಂತೂ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಹೊರಗಡೆ ಮಳೆಯಲ್ಲಿ ನೆಂದು ಹಂಗೆ ಹಿಂಗೆ ಮಾಡಿ ಸೊ ಎಲ್ಲ ರೆಡಿಯಾಗಿ ಊಟ ತಂದುಬಿಟ್ಟಿದ್ದೀವಿ. ಬನ್ನಿ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ಗಾಯ್ಸ್ ಬಿರಿಯಾನಿ ಮಾತ್ರ ಏನು ಟೇಸ್ಟ್ ಆಗಿದೆ ಅಂದರೆ ಅಲ್ಟಿಮೇಟ್ ಟೇಸ್ಟು. ಈ ಮಳೆಗೆ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಅದೇ ನನ್ನ ಫ್ರೆಂಡ್ 2 ಬಾಕ್ಸ್ ಖಾಲಿ ಮಾಡಿಬಿಟ್ಟ. ಗಾಯ್ಸ್ ಫೈನಲಿ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟು ಮಲಗಿದ್ದೀನಿ. ಸೊ ನೀವು ನೋಡ್ಬೋದು ನನ್ನ ಫ್ರೆಂಡು ಇಲ್ಲೇ ಎದ್ದು ಕೂತವನೆ, ಅದೇನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಸೊ ನಾನಂತೂ ಮಸ್ತ್ ನಿದ್ದೆ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಬಾಯ್. ಗೈಸ್ ಇವ್ನು ಎದ್ದೇಳ್ತಾನೆ ಅಂತ ನೋಡಿ ಸಾಕಾಯ್ತು. ಇವ್ನು ಎದ್ದೇಳೋ ಥರ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಇವ್ನು ಎದ್ದೇಳಿಸ್ಬೇಕು ಅಂತ ನಾನೀಗ ಬಾಗಿಲು ತೆಗಿತಾ ಇದ್ದೀನಿ. ಸೊ ಬನ್ನಿ ಬಾಗಿಲು ತೆಗೆಯೋಣ, ಯಾಕಂದರೆ ಬಾಗಿಲು ತೆಗೆದ್ರೆ ತುಂಬ ಬೆಳಕಿರುತ್ತೆ. ಸೊ ಈಗ ಅವನು ಎದ್ದೇಳ್ತಾನೆ. ಗೈಸ್ ಈಚೆ ನೋಡ್ಬೋದು ವೆದರ್ ಈ ಥರ ಇದೆ. ಸಿಕ್ಕಾಪಟ್ಟೆ ಮಳೆ ನೈಟಿಂದ ಬಂದು ವೆದರ್ ಈ ಥರ ಚೇಂಜ್ ಆಗಿದೆ, ನೀವು ನೋಡ್ಬೋದು. ಎಲ್ಲ ಮಳೆ ಗೈಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳಗ್ಗೆ ನನ್ನ ಫ್ರೆಂಡ್ ಯಾವ ರೀತಿ ರೆಡಿ ಆಗ್ತಾ ಇದ್ದಾನೆ ಅಂತ ತೋರಿಸ್ತಾ ಇದ್ದೀವಿ. ಹುಡುಗಿರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಐಟಮ್ಸ್ನ ಯೂಸ್ ಮಾಡಲ್ಲ. ಸೊ ಬಟ್ ನನ್ನ ಫ್ರೆಂಡು ಅಷ್ಟೊಂದು ಬ್ಯೂಟಿಫುಲ್ ಐಟಮ್ಸ್ನ ಯೂಸ್ ಮಾಡ್ತಾನೆ. ನೀವು ನೋಡ್ತಾ ಇರ್ಬೋದು ನಮ್ಮ ಹ್ಯಾಂಡ್ಸಮ್ ಫ್ರೆಂಡು, ಇವರೇ ವೀರೇಶ್ ಕುಮಾರ್. ಒಂದು ತಿರುಗಿದ್ರೆ ಎಲ್ಲ ಹುಡುಗಿ ಬಿದ ಬಿಡಬೇಕು. ಸೂಪರ್ ಸೂಪರ್ ವಾಟ್ ಆಮ್ಸ್, ವಾಟ್ ಚೆಸ್ಟ್, ಸಾರಿ ಚೆಸ್ಟ್ ಇಲ್ಲಿದೆ ನೋಡಿ ಗೈಸ್. ಹಂಗೆ ಅವ್ನು ತೋರ್ಸಲ್ಲ, ಹಿಂಗೆ ತೋರಿಸ್ಬೇಕು, ಹಿಂಗೆ ವಾರೇ ವಾ ನೋಡಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳಗ್ಗೆನೇ ಎದ್ದು ಬಂದಿದ್ದು ಮಡಿಕೇರಿ ಕೋಟೆಗೆ. ನೀವೇನು ನೋಡ್ತಾ ಇದ್ದೀರಾ, ಸೊ ಇದೇ ಮಡಿಕೇರಿ ಕೋಟೆ. ಈ ಸುತ್ತ ಆವರಣದಲ್ಲಿ ಏನೇನಿದೆ ಅನ್ನೋದನ್ನು ನಾವು ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ತಿಳ್ಕೊಳ್ಳೋಣ. ವೀರಪ್ಪನ್ ಬಾ, ಬನ್ನಿ ಗೈಸ್ ನೋಡೋಣ ಏನೇನಿದೆ ಮಡಿಕೇರಿ ಕೋಟೆಯಲ್ಲಿ. ಬಟ್ ವೆದರ್ ಮಾತ್ರ ಅಲ್ಲಿಂದ ಬರಬೇಕಾದ್ರೆ ಜಾಕೆಟ್ ಹಾಕ್ಕೊಂಡು ಫುಲ್ ಮಳೆಯಲ್ಲಿ ನಿಂತ್ಕೊಂಡು ಫುಲ್ಲು ಸಕ್ಕದಾಗಿ ಬಂದುಬಿಟ್ವಿ. ನಮ್ಗಂತ ಬೆಳಗ್ಗೆನೇ ಮಳೆ ರಾಯನ್ಗೆ ಸರಿಯಾಗಿ ಬೈದ್ಬಿಟ್ಟ. ಸೊ ಬನ್ನಿ ಕೋಟೆದು ಒಂದು ವೀಡಿಯೋ ಹಾಕ್ತೀನಿ, ನೋಡೋಣ ಯಾವ ಥರ ಕಾಣಿಸ್ತಾ ಇದೆ ಕೋಟೆ ಅಂತ. ಸೊ ಅಪ್ಡೇಟ್ ಮಾಡ್ತೀನಿ, ಬನ್ನಿ ಸಿಗೋಣ. ಗೈಸ್ ನೀವು ನೋಡ್ತಾ ಇರ್ಬೋದು ಕೋಟೆ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಯಾವ ರೀತಿ ಇದೆ ಕೋಟೆ ಅಂತ ನೋಡೋಣ. ಸೊ ಸುತ್ತುವರೆದು ಕಾಂಪೌಂಡ್ಗಳ ರೀತಿ ನಿರ್ಮಾಣ ಮಾಡಿದ್ದಾರೆ, ಅದ್ರ ಮೇಲೆ ಆಮೇಲೆ ಹೋಗೋಣ. ಸೊ ಒಳಗೆ ಎಂಟ್ರಿ ಕೊಟ್ಟರೆ ಈ ಥರ ಇದೆ. ಗೈಸ್ ಈಗ ಸೊ ಈ ಕೋಟೆಯಲ್ಲಿ ವಾಲ್ ಥರ ಇದೆ, ಗೋಡೆಗಳು. ಸೊ ಈಗ ಅದ್ರ ಮೇಲೆ ಹತ್ತಬೇಕು ಅಂತ ನಾವೀಗ ಸ್ಟೆಪ್ಸ್ನ ಹತ್ತುತ್ತಾ ಇದ್ದೀವಿ. ನನ್ನ ಫ್ರೆಂಡ್ ಆಗಲೇ ಹತ್ತದ. ಸೊ ಬನ್ನಿ, ಸೊ ಈ ವಾಲಗಳ ಮೇಲೆ ನಾವು ಹತ್ತೋಣ. ಯಾವ ಥರ ನಿಮಗೆ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು. ವಾವ್, ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ವಾವ್ ಗೈಸ್ ನೋಡಿ ಗೈಸ್, ಇಲ್ಲಿಂದ ವೆದರ್ ಯಾವ ಥರ ಕಾಣಿಸ್ತಾ ಇದೆ, ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಗುಡ್ಡೆ ಮನೆ ಅಪ್ಪಯ್ಯಗೌಡರು 1837 ಅಕ್ಟೋಬರ್ 31ರಂದು ಬ್ರಿಟಿಷರು ಗಲ್ಲಿಗೇರಿಸಿದ ಸ್ಥಳ ನೋಡಿ ಗಾಯ್ಸ್, ಇದೆ ಅಂತೆ. ಸೊ ಮಡಿಕೇರಿ ಕೋಟೆ ಆ್ಯಕ್ಚುಲಿ ಏನು ವಿಷಯ ಅಂದರೆ ಇದು ಏನೀಗ ನೋಡ್ತಾ ಇದ್ದೀರಲ್ಲ ಈ ಕೋಟೆ, ಮಡಿಕೇರಿ ಕೋಟೆ. ಸೊ ಅಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಫೋಟೋ ತೆಗಿತಾ ಇದ್ದಾನೆ. ಸೊ ಅವ್ನ ಫೋಟೋ ತೆಗಿತಾರಂತ ಆ ಜಾಗ. ಸೊ ಯಾವ ರೀತಿ ಇದೆ ಅಂತ ನಾನು ನೋಡಿಸ್ತೀನಿ, ಹಾಗೆ ಬನ್ನಿ. ವೀರಪ್ಪನ್ ಹೇಗಿದೆ ಪ್ಲೇಸಸ್ಸು? ಸ್ವಲ್ಪ ಹಂಗೆ ಹೇಳಿದ್ರೆ ನಾನು ಸ್ವಲ್ಪ ನಮ್ಮ ಫ್ಯಾನ್ಸ್ಗಳಿಗೆ ತೋರಿಸ್ತೀನಿ. ಸರಿ, ನನ್ನ ಫ್ಯಾನ್ಸ್ ಅಲ್ಲ, ನನ್ನ ಫ್ರೆಂಡ್ಸ್.
ನೋಡಿ ಈ ರೀತಿ ಇದೆ. ಬಟ್ ಇದನ್ನೇ ಮೇಲ್ಗಡೆ ಕ್ಯಾಮ್ರಾ ಎತ್ತಿದ್ರೆ ಈ ರೀತಿ ಕಾಣುತ್ತೆ. ಎಷ್ಟು ಹೇಳೋದಿಲ್ಲ, ಏನು ಹೇಳೋ ಮಾರೆ ಬರ್ತಿ. ಅಬ್ಬಿ ಜಲಪಾತಕ್ಕೆ ಸ್ವಾಗತ. ಸೊ ಬನ್ನಿ, ಅಬ್ಬಿ ಜಲಪಾತ ಯಾವ ರೀತಿ ಇದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿ ಬಂದರೆ 20 ರೂಪಾಯಿ ಚೆಕ್ ಇನ್ ಮಾಡಬೇಕಾಗುತ್ತೆ. ಅಣ್ಣವ್ರು ಇರ್ತಾರೆ, ಅಣ್ಣವ್ರಿಗೆ ಒಂದು ವಿಸಿಟ್ ಹಾಕ್ಕೊಂಡು ಚೆಕ್ ಇನ್ ಮಾಡ್ಕೊಂಡು ಹೋಗಿ. ಇದು ಟಿಕೆಟ್ ಕೌಂಟರ್. ಗೈಸ್ ಈಗ ಅಬ್ಬಿ ಜಲಪಾತಕ್ಕೆ ಬಂದಿದ್ದೀವಿ. ನಾನು ನಮ್ಮ ದೋಸ್ತ್ ನೋಡ್ತಾ ಇರ್ಬೋದು, ಪೆಂಗ್ವಿನೋ ಜೊತೆಲಿ ಬಂದುಬಿಟ್ಟಿದೆ. ಗೈಸ್ ಈಗ ಅಬ್ಬಿ ಅಬ್ಬಿ ಜೋಗ್ ಫಾಲ್ಸ್ನ ವ್ಯೂ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ. ಸೊ ಈಗ ಆ ವ್ಯೂನ ಹಾಕ್ತೀನಿ. ಗೊತ್ತು ಬಾಯ್ಸ್ ಅಲ್ಲ, ಎಲ್ಲರೂ ಇರ್ತಾರೆ, ಸಾರಿ ಹೇಳ್ಬೇಕು ದೇವರೇ ಅಂತ ಎಲ್ರಿಗೂ. ಓಕೆ ಗೈಸ್ ಈಗ ನಾವು ನೆಕ್ಸ್ಟ್ ವ್ಯೂ ಪಾಯಿಂಟ್ ನೋಡೋಣ. ಲೆಟ್ಸ್. ಫಾಲ್ಸ್ ಅಂದರೆ ಏನು ಗೊತ್ತಾ, ಫಾಲ್ಸ್ ಅಂದರೆ ಹೆಂಗಿರ್ಬೇಕು ಗೊತ್ತಾ ಅಂತ ನಾನು ಕೇಳೋದಲ್ಲ. ಈಗ ನೀವು ಕಣ್ಣಾರೆ ನೋಡ್ರಿ, ಅಲ್ಟಿಮೇಟಾಗಿ ಸಕ್ಕತ್ತಾಗಿದೆ ಫಾಲ್ಸ್ ಮಾತ್ರ. ಗೈಸ್ ನೋಡಿ ಗೈಸ್, ಈಗೇನು ನೀವು ನೋಡ್ತಿದ್ದೀರಾ ಇದೆ ಅಬ್ಬೆ ಫಾಲ್ಸ್, ಅಬ್ಬಿ ಫಾಲ್ಸ್. ಇದನ್ನ ಶೂಟ್ ಮಾಡೋಕ್ಕೆ ನೀವು ನೋಡ್ತಾ ಇರ್ಬೋದು, ನಮ್ಮ TV9 ಕಡೆಯಿಂದ ಚಾನಲ್ ಅವರು ಇವರು ಸಹ ಬಂದಿದ್ದಾರೆ ಇದನ್ನು ಶೂಟ್ ಮಾಡೋಕ್ಕೆ. ಸೊ ಇವರು TV9 ಅವರು, ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತಾ ಇದೆ, ಸುಂದರವಾದಂಥ ವೆದರು. ಹಾಗೆ ನಮ್ಮ ಹ್ಯಾಂಡ್ಸಪ್ ಬಾಯ್ನ ಸಹ ನೋಡಿ ಖುಷಿ ಆಗ್ಬಿಡ್ತಾರೆ ನೋಡ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ನನ್ನ ಕಾಲಿಗೆ ಬ್ಲಡ್ ಬರ್ತಾ ಇದೆ ನೋಡ್ರಿ, ಇಲ್ಲಿ ರಕ್ತ ಬರ್ತಾ ಇದೆ. ಇಲ್ಲಿ ಮಾತ್ರ ಅಲ್ಲ, ಇಲ್ಲಿ ಮತ್ತು ಇಲ್ಲಿ ನೋಡ್ರಿ, ಇಲ್ಲೆಲ್ಲ ರಕ್ತ ಬರ್ತಾ ಇದೆ. ಇದಕ್ಕೆ ಕಾರಣ ಯಾವುದಂದರೆ ಆ ಸುಂದರವಾದ ಪುಟ್ಟದಾದಂತಹ ಕೀಟ ಅಲ್ಲ, ಹುಳು. ಅದು ಹೆಸರು ಬಂದುಬಿಟ್ಟು ಜಿಗಣೆ ಅಂತ. ಸೊ ನಾವಿವಾಗ ಪಾರ್ಕಿಂಗ್ ಹತ್ರ ಇದ್ದೀವಿ. ಸೊ ಅಬ್ಬಿ ಫಾಲ್ಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಸಿಗೋಣ. ಗೈಸ್ ಇದು ಜಿಪ್ ಲೈನ್ ಎಂಡಿಂಗ್ ಸ್ಪಾಟು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿದೆ. ಬಟ್ ನೀವು ನೋಡ್ಬೋದು ಯಾವ ಥರ ಹಳ್ಳ ಇದೆ ನೋಡಿ ಇಲ್ಲಿ. ಇದೆಲ್ಲ ಫುಲ್ಲು ಕಾಡು. ಬಿದ್ದರೆ ಮಾತ್ರ ಕಾಡಿನ ಒಳಗೆ ಹೋಗಿ ಕಾಡಿನ ರಾಜ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಯಾರು ಹೋಗ್ತೀರೋ ಹೋಗಿ, ಬಿದ್ದರೆ ಮಾತ್ರ ಸ್ವರ್ಗಾನೇ. ಅಂದರೆ ಗೋಲ್ಡನ್ ಟೆಂಪಲ್. ಏನಿದು ಗೋಲ್ಡನ್ ಟೆಂಪಲ್ ಅಂತಂದರೆ, ನೀವು ಆಲ್ಮೋಸ್ಟ್ ಸಾಧುಗಳನ್ನ ನೋಡಿರ್ತೀರಲ್ಲ. ಸೊ ಈ ನೇಪಾಳದಲ್ಲಿ ಇರ್ತಾರಲ್ವ, ದಾರಿ ಹೋಕರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಪಾದಯಾತ್ರೆ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಆ ವ್ಯಕ್ತಿಗಳು ವಾಸವಾಗಿರುವಂತಹ ಸ್ಥಳ ಇದಾಗಿದೆ. ಸೊ ಇದು ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಯಾವ ರೀತಿ ಜನ ಅಲ್ಲಿ ಇರ್ತಾರೆ, ಏನೇನು ವಿಶೇಷತೆ ಇದೆ, ಯಾವ ರೀತಿ ಗೋಲ್ಡನ್ ಟೆಂಪಲ್ ಇದೆ ತೋರಿಸ್ತೀನಿ ಬನ್ನಿ. ಏನಲ್ಲಿ ಕಾಣಿಸ್ತಾ ಇರ್ತಿಲ್ಲ, ಇಂಥವ್ರನ್ನೆಲ್ಲ ನೀವು ನೋಡಿರ್ತೀರ. ದಾರಿ ಹೋಕರು ಇವರೆಲ್ಲ ಒಂದು ಪಾದಯಾತ್ರೆ ಕೈಗೊಂಡಿರ್ತಾರೆ. ಪ್ಲೀಸ್ ಒನ್ಸ್. ನೋಡ್ತಿದ್ದೀರಾ, ಭಿಕ್ಷುಗಳು ಅಂತ ಕರೀತಾರಲ್ಲ, ಬೌದ್ಧ ಧರ್ಮಕ್ಕೆ ಸೇರಿದವರು, ಅವರ ಹಾಸ್ಟೆಲ್ ಅನಿಸುತ್ತೆ ಇದು. ಸೊ ಎಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ನೋಡಿ ಗೈಸ್, ಈ ವಯಸ್ಸಲ್ಲೂ ಈ ತಾತ ಎಷ್ಟು ಸ್ಟ್ರಾಂಗ್ ಆಗಿ 2 ಕ್ಯಾನ ಎತ್ಕೊಂಡ್ಬರ್ತಾ ಇದ್ದಾರೆ. ಸೊ ಇದೆಲ್ಲ ಇವರ ಒಂದು ಶಕ್ತಿ ಮತ್ತು ಇವರ ಒಂದು ಶ್ರದ್ಧೆ, ಇವರ ಒಂದು ಜೀವನ ಶೈಲಿ. ಸೊ ಇದು ಅವರು ನೀರನ್ನ ಕುಡಿಯೋದು ಮತ್ತು ನೀರನ್ನ ಹಿಡ್ಕೊಂಡು ಹೋಗುವಂಥ ಸಿಸ್ಟಮ್ ಇದು ಹೀಗಿದೆ ನೋಡಿ. ಇದರಲ್ಲಿ ನನ್ನ ಫ್ರೆಂಡು ಈಗ ನೀರು ಕುಡಿತಾನೆ. ವೀರೇಶ್, ನೀರು ಕುಡಿ. ವಾವ್, ಸ್ವೀಟ್ ಇದೆಯಾ, ಉಪ್ಪಿದೆಯಾ, ಖಾರ ಇದೆಯಾ, ಹೇಗಿದೆ ಗೈಸ್? ನೀವೇನು ನೋಡ್ತಿದ್ದೀರಲ್ಲ, ಆ ಗೋಲ್ಡನ್ ಟೆಂಪಲ್ ಇದೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಮನೆ ಈ ರೀತಿ ಇರುತ್ತೆ. ಮೈಸೂರು ಪ್ಯಾಲೇಸ್ಗೆ ಸ್ವಾಗತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈಸೂರು. ಈಗ ನೀವು ನೋಡ್ತಾ ಇದ್ದೀರಾ ಚರ್ಚ್, ಮೈಸೂರಲ್ಲಿ ಅತ್ಯಂತ ಫೇಮಸ್ ಆಗಿರುವಂತಹ ಚರ್ಚ್.
ಕ್ರಿಸ್ತನ ಸಾಕ್ಷ್ಯದ ಮೂಲಕ ಹಸ್ತಾಂತರಿಸಲು ಇದು ಪ್ರತಿಯೊಬ್ಬರಿಗೂ ಆತ್ಮೀಯ. ಗೈಸ್, ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಮೈಸೂರು ಸಿಟಿ ಕತ್ಲಲ್ಲಿ ನೋಡ್ತಾ ಇದ್ದೀರಾ, ಟಾಪ್ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ.